ನಿಮಗೆ ಒಂದು ಹೇಳ್ತೇನೆ ನಾನು ಸಿಂಚು, ಇವಾಗ ನಾವು ಈ ಸಿಚುವೇಶನ್ ವೆಯ್ಟ್ ಒಂದು ಹೇಳ್ತೇನೆ. ಈ ಸಿಚುವೇಶನ್ ಇವಾಗ ನಮ್ಗೆ ಕಷ್ಟ ಅಂತ ಆಗ್ತಾ ಉಂಟಲ್ಲ, ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ನೆನಪಾದ್ರೆ ಹೊಟ್ಟೆ ತುಂಬಾ ನಗು ಬರ್ತದೆ. ಸೊ ಮತ್ತೊಂದು ಎಂತ ಗೊತ್ತುಂಟು, ಅದಕ್ಕಿಂತ ಜಾಸ್ತಿ ಕಷ್ಟ ಬಂದಾಗ ನಮ್ಗೆ ಅದು ಎಂತ ಅಲ್ಲ ಅಂತ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶರಣ್ಯ ಕನ್ನಡಕ ಯೂಟ್ಯೂಬ್ ಚಾನಲ್. ನಾವಿವತ್ತು ಇಲ್ಲಿ ಮೂಡಿಗೆರೆಗೆ ಪ್ರೋಗ್ರಾಮ್ ಆಯಿತಾ, ಸೊ ಹೋಗ್ತಾ ಇದ್ದೇವೆ ಸಂಜೆ. ನೋಡಿ, ನಮ್ಮ ಶಕ್ತಿ ಯೋಜನೆ ಬಸ್ಸಲ್ಲಿ ಹೋಗ್ತಿದ್ದೇವೆ. ಎಂತ ಆಯಿತು ಅಂತ ಹೇಳಿದ್ರೆ, ನಾನು ಮಾತ್ರ ಒಂದು ಸುತ್ತಾಯಿತು. 3 hours ಜರ್ನಿ ಇದ್ದರೆ ನನಗೊಂದು 5 hours ಜರ್ನಿ ಆಯಿತು ಅಂತ ಒಂದು ರೂಟಲ್ಲಿ ರಿಟರ್ನ್ ಹೋಗ್ತಿದ್ದೇನೆ. ಹಾಗೆಲ್ಲ ಆಯ್ತಾಯ್ತಾ. ಸಿಂಚನಿದ್ದಾರೆ, ಬರೋದಿಲ್ಲಂತೆ ಬ್ಲಾಗಿಗೆ, ಆಯಿತಾ, ಬೇಜಾರು ಮಾಡಬೇಡಿ ಯಾರು. ಹಾಗೆ ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೇವೆ. ಎಂತ ಬಿಸಿಲು ಮಾರೆ, ಯಾರು ಮಸ್ತ್ ಕೈ ಮಾಡಿದ್ದೀನಿ ಡ್ರೆಸ್ ಪಾಡದ ಈಗ ಪಾಡಲಿ ಶೆಕೆ ಹಾಕ್ಬಿಟ್ಟು ಶೆಕೆ ಹಾಕ್ಬಿಟ್ಟು ಬಸ್ ಬಿದ್ದಾಂಡತಿ ಗೊತ್ತಾಗ್ಬಿಟ್ಟು ಶೆಕೆ ಗಾಡಿ ಹಾಕ್ಬಿಟ್ಟಾಗ ಕಾಲ್ಪಾಡು ಬೊಕ್ಕ ಚಡಿಯತಿ ಗಾಡಿ ಪೋನ ಚಡಿಯತಿ ಮ್ಯಾನೇಜ್ ಹಾಕ್ಬಿಟ್ಟು. ಹಾಗೆ ನಾವೀಗ ಸ್ಟೇಟ್ ಬ್ಯಾಂಕಿಂದ ಉಜಿರಿಗೆ ಹೋಗಿ ಅಲ್ಲಿಂದ ಹೋಗುವ ಅಂತ, ಬಸ್ ಸಿಗ್ತದಲ್ಲ ಅಂತ ಅಲ್ಲಿ ಹೋಗುವ ಅಂತ ಪ್ಲ್ಯಾನ್ ಹಾಕಿದ್ವಿ. ಹಾಗೆ ಉಜಿರಿಗೆ ಹೋಗ್ತಾ ಇದ್ದೀವಿ. ಉಜಿರಿಗೆ ಹೋಗಿ ಚಿಕ್ಕಮಗಳೂರು ಊಟ ಬಂತು. ಊಟ ತುಂಬ ವರ್ಸ್ಟ್ ಜರ್ನಿ ಆಯಿತಾ. ಫಸ್ಟ್ ಇದ್ದು ಲೈಫ್ ಇದ್ದು ಯಪ್ಪ, ಎಂತ ಇದು ಬಸ್ ಇಲ್ಲದೆ ಎಷ್ಟು ಪರದಾಡ್ವಿ ನಾವು. ಮೂಡಿಗೆರೆಯಲ್ಲಿದ್ದೇವೆ, ಪ್ರೋಗ್ರಾಮಿಗೆ ಹೊರಟದ್ದು. ತಿನ್ನಲಿಕ್ಕೆ ಬಂದ್ವಿ, ತಿನ್ನಲಿಕ್ಕೆ ಇಲ್ಲಿ. ಅಯ್ಯೋ, ಎಲ್ಲಿ ಹೋದ್ರು ನನ್ನ ವ್ಲಾಗಲ್ಲಿ ನಾಯಿ ಒಂದು ಇರ್ತದೆ ಅಲ್ಲ, ಅಂದು ಸಿಂಚು ದೂರ ಪೋಂಡಲ್ಲ ನಾಯಿ ಒಂದು ಉಪ್ಪುಂಡು. ನೋಡಿ ನಮ್ಮ ಸಿಂಚನ ಗೌಡ ಸಖತ್ ಓಜ್ವರು ಸಿಂಚು. ಹಾಂ, ಸೀರಿಯಸ್ಲಿ. ವೆಜ್ ಫ್ರೈಡ್ ರೈಸ್ ಹಿಂಗೆ ಟೊಮೆಟೊ ರೈಸಾ, ಫ್ರೈಡ್ ರೈಸ್ ಹಿಂಗೆ ಕಾಪಿ ಜರ್ನಿ ಎಂಚಿತ್ತು ನೀನಿತ ಸೂಪರ್ ಇತ್ತು. ಯಾಕಂದ್ರೆ ಲೈಫ್ ಇದು ಇಲ್ಲ ಮನೆ ಒಂದು ಜರ್ನಿ ಬಂದಿದ್ವಿ. ಹೌದು ಮಾರೆ, ಎಂಥ ಜರ್ನಿ ಆಯಿತಾ. ನಮಗೆ ಬಸ್ ಎಲ್ಲ ಮಿಸ್ ಆಗಿ ತುಂಬ ಇದಾಯಿತು, ಎಂಥ ಪ್ರಾಬ್ಲಮ್ ಆಯಿತು. ಹೇಗಾದರೂ ಬಂದು ಇಲ್ಲಿ ರೀಚ್ ಆದ್ವಿ, ಅದು ಸೆಕೆಂಡರಿ ಆದರೂ ಕೂಡ ಎಂತ ಇಡೀ ಮೊಬೈಲ್ ಈ ಫುಲ್ ಇರಿಟೇಷನ್ ಆಯಿತು. ಈ ಚೈನ್ ಬೋರ್ಡ್ ಇತ್ತು ಇಂಚ ಅಂದು ಪಾಡೋಡಿಯೇ. ಇಂಚ ಅಂದ್ರೆ ಕೆಕ್ಕಿಲಿಗೆ ಇಂಚ ಬರ್ಕೊಂಡದೆ ಮುಚ್ಚ ಅವೇ ಇತ್ತು ಗೋಲ್ಡನ್. ಅವು ಗೋಲ್ಡನ್ ಅದು ಇತ್ತು, ಎಂಡ ಇತ್ತು ಸಿಲ್ವರ್ ಯಾಕನ ಏನೋ ವ್ಯಾಲ್ಯೂ ಜಾಗ ನಿಜ ಮಾರೆ. ಆನ್ಲ ಒಂದು ಎಕ್ಸ್ಟ್ರಾ ಕನ ಹೊಡಿತ್ತು. ಹಾಗೆ ವಿಷಯ. ಮತ್ತೆಂತ, ನಾವು ಇಲ್ಲಿ ಒಂದು ಹೋಟೆಲ್ಗೆ ಬಂದಿದ್ದೀವಿ, ಗಾರ್ಡನ್ ವೆಜ್ ಅಂತ, ಶುದ್ಧ ಸಸ್ಯಾಹಾರಿ ಅಂತದ. ಎಂತ ಮಾರೆ ಕಾಣುವುದಿಲ್ಲ, ಗಾರ್ಡನ್ ವೆಜ್ ಅಂತ ಒಂದು, ನಿಮಗೆ ಅದು ಕಾಣುವುದಿಲ್ಲ ಆಯಿತಾ. ಲೈಟ್ ಹೊಡಿತಾ ಉಂಟು ಇಲ್ಲಿ ಹೋಟೆಲ್ಗೆ ಬಂದ್ವಿ. ಹೀಗೆ ಇರಕ್ಕೆ ಬೋರ್ಡ್ ಅದೇ ತೊಂದೆ ಜ್ಯೂಸ್ ಇಜ್ಜಿಗೆ ಆತ ಹೆಂಗೆ ಬರ್ಚಿ. ಹಾಗೆ ಪ್ಲೇಸ್ ಮಾತ್ರ ಚಂದ ಉಂಟು, ಮಾತ್ರ ವೆದರ್ ಕೋಲ್ಡ್ ಉಂಟು. ಇವರೆಲ್ಲಿ ಹೋದ್ರೂ ಗೊತ್ತಿಲ್ಲ ನಮಗೆ. ಸುನಿಲ್ ಮೂಡಿಗೆರೆ ಅವರು ಪ್ರೋಗ್ರಾಮ್ ಕೊಟ್ಟಿರೋದಾಯ್ತು, ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಇದು ಮಾರೆ, ಅದಕ್ಕೆ ಇಲ್ಲಿಗೆ ಬಂದದಾಯ್ತು. ಇಲ್ಲಿ ಫ್ರೆಶ್ ಜ್ಯೂಸ್ ಅಂತ ಬೋರ್ಡ್ ಹಾಕಿದ್ದಾರೆ, ಬಟ್ ಕ್ಲೋಸ್. ಸಿಂಚಾವ್ ಕ್ಲೋಸ್ ಬೇರೆ ದೂರ ಪೋಯರು ಸುನಿಲ್.
ಬ್ಯಾಕ್ ಕ್ಯಾಮರಾ ಶೋಕ್ ಬರ್ತೀನಿ ಆ್ಯಕ್ಚುಲಿ. ನಮಗೆ ನೋಡಿ ಖಾಲಿ ಪ್ಲೇಟ್ ಇಟ್ಟು ಹೋಗಿ. ಹಲೋ, ಗುಡ್ ಮಾರ್ನಿಂಗ್. ಎದ್ದದಷ್ಟೇ ಆಯಿತಾ? ಬನ್ನಿ ಹೊರಗೆ ಉಂಟು ಅಷ್ಟೇ ಆಯಿತಾ. ಇವಾಗ ಟೈಮು 8 o'clock ಸಮಥಿಂಗ್ ಆಗಿದೆ. ಸೊ ಹೇಗಿದೆ ಸೊ ನೋಡಿ, ನಾವು ಇಲ್ಲಿದ್ದೇವೆ ಮೂಡಿಗೆರೆಯಲ್ಲಿ. ಇಲ್ಲಿ ಒಂದು ಗಣೇಶೋತ್ಸವ ಇತ್ತು ಆ್ಯಕ್ಚುಲಿ. ನಮಗೆ ಅಲ್ಲೇ ಅಲ್ಲ ಪ್ರೋಗ್ರಾಮ್ ಇದ್ದದ್ದು, ನಮಗೆ ಸ್ವಲ್ಪ ಆಚೆ ಅಣಜೂರು ಅಲ್ಲಿ ಪ್ರೋಗ್ರಾಮ್ ಇದ್ದದ್ದು. ಇಲ್ಲಿ ಸ್ಟೇ ಆಗಿದ್ದಾವೆ. ಇಲ್ಲಿ ರೂಮ್ ಕೊಟ್ಟಿದ್ದಾರೆ. ಏನು ಹೆಸರು ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಕೂಡ ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ವಿ ಅನಿಸುತ್ತೆ. ನಾನು ನೆನಪಿಲ್ಲ ನನಗೆ, ಚಿಕ್ಕಮಂಗ್ಳೂರಿಗೆ ಬಂದಿರುವಾಗ ಆ್ಯಕ್ಚುಲಿ. ಸಿಂಚು ಎದ್ದಿಲ್ಲ, ಮಲಗಿದ್ದಾರೆ ಅಂತ ಇದೆ. ನೋಡುವ ಈ ಕಡೆ ಎಂತ ಇದೆ, ಸ್ಟೆಪ್ ಇದೆ. ಪ್ಲೇಸ್ ಚಂದ ಇದೆ. ರೀಲ್ಸ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್. ನೋಡುವ ಮತ್ತೆ ಹೊರಡಿ ಆದಮೇಲೆ ರೀಲ್ಸ್ ಮಾಡ್ಲಿಕ್ಕೆ ಆಗ್ತದ ಅಂತ. ಆ ಕಡೆ ಏನಿದೆ ನೋಡಿ, ಒಬ್ಬರು ಆಂಟಿ ಬರ್ತಿದ್ದಾರೆ. ಆಂಟಿ ಎಷ್ಟು ಚಂದ ಕಾಣ್ತೀನಲ್ಲ ಬೆಳಿಗ್ಗೆ ಎದ್ದು. ಅಯ್ಯೋ ದೇವಾ, ನೋಡಿ ಕಣ್ಣೆಲ್ಲ ಹೀಗೆ ಆಗಿದೆ. ಪ್ಲೇಸ್ ಆಯಿತಾ. ನಿನ್ನೆ ಫುಲ್ಲು ಒದ್ದಾಡಿದ್ವಿ ಬರಲಿಕ್ಕೆ. ನಮಗೆ ಬಸ್ ಸಿಗದೆ, ಅಂದರೆ ನಿನ್ನೆ ಎಂತ ಗೊತ್ತಾ, ನಿನ್ನೆ ಆ್ಯಕ್ಚುಲಿ ಇದು ಮೊನ್ನೆ ರಜಾ ಅಲ್ವಾ, ಗೌರ್ಮೆಂಟ್ ರಜಾ ಮೊನ್ನೆ. ನಿನ್ನೆನೂ ರಜಾ ಮತ್ತು ಸಂಡೇನೂ ರಜಾ. ಸೊ ಹಾಗೆ ಎಲ್ಲರೂ ಟೆಂಪಲ್ಗೆ ಬಂದವರಿದ್ದರು. ಮತ್ತು ನಿನ್ನೆ ರಜಾದ ಕಾರಣ ಸ್ವಲ್ಪ ಬಸ್ ಕಮ್ಮಿ. ಹಾಗೆ ಇದು ಇವರು ಟೆಂಪಲ್ಗೆಲ್ಲ ರಾಶಿ ಬಂದಿರ್ತಾರಲ್ಲ. ನಾವು ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಮಾಡಿದ್ದ. ನಾವು ಮಂಗಳೂರಿಂದನೇ ಡೈರೆಕ್ಟ್ ಬಸ್ ಹತ್ತಬೇಕಿತ್ತು. ನಾವೆಂತ ಮಾಡಿದ್ವಿ ಅಂತ ಹೇಳಿದರೆ, ಮಂಗಳೂರಿಂದ ಹತ್ತಲಿಲ್ಲ ಆಯಿತಾ. ನಾವು ಇದು ಎಂತ ಉಜಿರೆಗೆ ಹೋಗಿ ಊಟ ಮಾಡಿ ಮತ್ತೆ ಅಲ್ಲಿಂದ ಬಸ್ ಹಿಡಿಯುವ ಅಂತ. ನಾನು ಬೇಕಾದಷ್ಟು ಬಸ್ ಇರ್ತದಲ್ವ ಅಂತ ಅಂದ್ಕೊಂಡ್ವಿ ಆಯಿತಾ. ಇದೆಂತ ಆಯಿತು ಅಂತ ಹೇಳಿದರೆ, ಇದು ನಮಗೆ ಬಸ್ಸೇ ಸಿಗಲಿಲ್ಲ ಆಯಿತಾ. ಇಲ್ಲಿ ಬಿಸಿಲು ಬಂತು, ಖುಷಿ ಆಯ್ತಪ್ಪ. ಬಸ್ಸೇ ಸಿಗಲಿಲ್ಲ ನಮಗೆ ಆಯಿತಾ. ಇದು ಎಂತ ಬಸ್ ಸಿಗದೆ ಉಜ್ಜಿರೆಯಲ್ಲಿ ಕಾದು ಮತ್ತು ವಾಪಸ್ ಸೀದಾ ಧರ್ಮಸ್ಥಳಕ್ಕೆ ಹೋದ್ವಿ. ಅಲ್ಲಾದರೂ ಬಸ್ ಸಿಗ್ತದಾ ಅಂತ, ಅಲ್ಲೂ ಸಿಗಲಿಲ್ಲ ಮಾರೆ ಬಸ್. ಅಲ್ಲಿ ಒಂದೇ ಬಸ್ ಇದ್ದದ್ದು, ಆಮೇಲೆ 8:30 ಅಂತ ಹೇಳಿದರು. ಮತ್ತು ವಾಪಸ್ ಉಜಿರೆಗೆ ಬಂದು ನಿಂತು ಆಯಿತಾ, ಮಂಗಳೂರು ಕಡೆಯಿಂದ ಬರೋದಾದರೂ ಸಿಗ್ಬೋದು ಅಂತ. ಮತ್ತು ಒಂದು ಬಸ್ ಬಂತು, ಅದರಲ್ಲಿ ಫುಲ್ಲು ರಶ್ ಇತ್ತು. ಮತ್ತು ಎಂತ ಮಾಡೋದು, ಅದಕ್ಕೆ ಹತ್ತಿಕೊಂಡು ಬಂದ್ವಿ ಆಯಿತಾ. ನಿಂತ್ಕೊಂಡು ಟ್ರಾವೆಲು ಅದು ಫುಲ್ಲು ನಮ್ಮನ್ನು ಇದು ಮಾಡಿಬಿಡ್ತು, ಸುಸ್ತು ಮಾಡಿಬಿಡ್ತು ಆಯಿತಾ. ನೋಡಿ ಮುಖೆಲ್ಲ ಹೇಗಾಗಿದೆ. ಮತ್ತು ಇಲ್ಲಿಗೆ ನಾವು 7:30ಗೆ ರೀಚ್ ಆಗಿದ್ದೇವೆ. 6:30ಕ್ಕೆ ರೀಚ್ ಆಗಿ ಮತ್ತೆ ಮಲಗಿದ್ವಿ. ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಎಷ್ಟು ಗೊತ್ತುಂಟು, 1/2 hour ಟೈಮ್ ಸಿಕ್ಕಿತ್ತು. ಮತ್ತು 7:30 ಎದ್ದು ವಾಪಸ್ ಮಲಗಲಿಲ್ಲ. ಮಲಗಿದ್ರು ಅರ್ಥದಲ್ಲಿ ಎದ್ದೇಳೋ ಕೆಲಸ ಎಲ್ಲ ಆಗಿದ್ದಿಲ್ಲ. ಮತ್ತು ಇವರು ಸಿಂಚನ ಮಲಗಿದ್ರು. ಮತ್ತೆ ಎದ್ದು ಹೊರಟ್ವಿ 8 ಗಂಟೆಗೆ ಹೋಗಿ ರೆಸ್ಟೋರೆಂಟಿಗೆಲ್ಲ ಹೋಗುವಾಗ ಸ್ವಲ್ಪ ಲೇಟಾಗಿದೆ. ಹೋಗಿ ಪ್ರೋಗ್ರಾಮ್ ಮಾಡಿ ಬಂದ್ವಿ. ಮತ್ತು ನನಗೆ ಎಷ್ಟು ಸುಸ್ತಾದರೂ ಕೂಡ ನನಗೆ ಅದು ಪ್ರೋಗ್ರಾಮ್ ಆಗುವ ತನಕ ನನಗೆ ಅದು ಸುಸ್ತು ಅಂತ ಅನ್ನಿಸೋದಿಲ್ಲ. ನನಗೆ ಅದು ಪ್ರೋಗ್ರಾಮ್ ಒಂದಾಗಬೇಕು ಚೆಂದ. ಮತ್ತು ಎಂತ ಇದ್ದರೂ ಕೂಡ, ಎಂಥ ಹೆಲ್ತ್ ಪ್ರಾಬ್ಲಮ್ ಇರಲಿ, ಅದು ಸುಸ್ತಿರಲಿ, ಎಷ್ಟು ಜರ್ನಿ ಇರಲಿ, ನನಗೆ ಅದು ಪ್ರೋಗ್ರಾಮಿಗೆ ಅದು ಎಫೆಕ್ಟ್ ಆಗದೇ ಇಲ್ಲ. ನನಗೆ ಒಂದು 40 ರೂಪಾಯಿದೊಂದು ORS ತಗೊಂಡು ಕುಡಿತೇನೆ ಮತ್ತು ಪ್ರೋಗ್ರಾಮ್ ಮಾಡ್ತೇನೆ. ಸೊ ಹಾಗೆ. ಮತ್ತು ಇದು ಇವಾಗ ಮಾತ್ರ ತಲೆನೋವು ಸ್ಟಾರ್ಟ್ ಆದರೆ ಮಾತ್ರ ಇರಿಟೇಷನ್ ಆಗ್ತದೆ. ಆದರೆ ಭಾಳ ಚಂದ ಪ್ಲೇಸ್ ಕೊಟ್ಟಿದ್ದಾರೆ ನಮಗೆ, ಚಂದ ಉಂಟು. ಇಲ್ಲಿ ಮಾತ್ರ ಸಿಟಿ ಅಂತ ಅನಿಸ್ತೇ ಇಲ್ಲ, ಅಷ್ಟು ವೆಹಿಕಲ್ ಹೋಗ್ತಾ ಉಂಟಾಯ್ತಾ. ಕಮ್ಮಿ ಹಾರ್ನ್ ಸೌಂಡ್ಸ್ ಎಲ್ಲ. ನಮ್ಮ ಕಡೆ ಒಂದು ಇಂಥ ಹೋಗ್ತಾರೆ ಮಾರೆ, ಅಂತ ಹಾರ್ನ್ ಹಾಕ್ಕೊಂಡು. ಹಾರ್ನ್ ಯಾವಾಗ ಹಾಕಬೇಕು ಅಂತ ಗೊತ್ತಿಲ್ಲ ನಮ್ಮ ಕಡೆ. ಸುಮ್ಮನೆ ಹಾರ್ನ್ ಹಾಕ್ಕೊಂಡು ಬಡ ಹಾರ್ನ್ ಹಾಕ್ಕೊಂಡು ಹೋಗೋದೆ. ಬನ್ನಿ ನಮ್ಮ ರೂಮ್ ತೋರಿಸ್ತೇನೆ. ನಾವು ಹೊರಟ್ವಿ ಮನೆಗೆ ಹೋಗುದು. ಇನ್ನು ತಿಂಡಿ ತಿಂದು ಹೋಗುದು. ಸೊ ಇದು ನಮ್ಮ ರೂಮ್ ಆಯಿತಾ. ಇದು ಎಂಟ್ರೆನ್ಸ್, ಹೊರಗಡೆ ಆಗ ತೋರಿಸ್ತ. ಇಲ್ಲಿ ಒಂದು ರೂಮು, ಇದು ಮಿರರ್. ಸೊ ಮಿರರ್ ಒಳಗೆ ಒಂದು ಡ್ರಾಯರ್ ಅಂತ ಉಂಟು ನೋಡು. ಎಂತೆಲ್ಲ ಒಂದು ಮಣ್ಣು ಹಿಡ್ದ
ಕೀ ಉಂಟು 2, ಬೇರೆ ಏನಿಲ್ಲ. ಸೊ ಹಾಗೆ ಇದು ಒಳಗಡೆ, ಇದು ಬೆಡ್, ಇದು ಸಿಂಚನ. ನಾನು ಇಲ್ಲಿ ಮಲಗಿದ್ದೆ ಆಯಿತಾ, ಅವರಲ್ಲಿ ಮಲಗಿದ್ದು. ಇದು ಗಟ್ಟಿ ಉಂಟು ಬೆಡ್, ಅದು ಸ್ಮೂತ್ ಉಂಟು. ಅವ್ರು ಪುಂಡಿಯಲ್ಲಿದ್ದಾರೆ ಆಯಿತು, ಬೆಳಿಗ್ಗೆ. ಸೊ ವೈಫೈ ಎಲ್ಲ ತಗೊಂಡು ಪುಂಡಿಯಲ್ಲಿದ್ದಾರೆ. ಇದು ಸಿಂಚನನ ಬ್ಯಾಗ್, ಅದು ನನ್ನ ಬ್ಯಾಗ್. ಇದು ಸಿಂಚನನ ತೊಟ್ಟೆ ನನಗೆ ಯೂಸ್ ಆವು. ಇದು ನೋಡಿ ಎಷ್ಟು ಸ್ಮೂತ್ ಉಂಟು, ನೋಡಿ ಎಷ್ಟು ಸ್ಮೂತ್ ಉಂಟು ಅಂತ. ಹೀಗೆ ಒಳಗೆ ಹೋಗ್ತದೆ, ಅದು ಸ್ಮೂತ್ ಇಲ್ಲ. ಹಾಗೆ ಸಿಂಚನನಿಗೆ ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಇಲ್ಲಿ ಕಿಟಕಿದ್ದು ಸೌಂಡಿಗೆ, ಅಲ್ಲಿ ಸೌಂಡ್ ಬರ್ತಿತ್ತಂತೆ. ನನಗಿಲ್ಲದಿದ್ದರೂ ಹೊಸ ಪ್ಲೇಸಲ್ಲಿ ನಿದ್ದೆ ಬರುವುದಿಲ್ಲ. ಇದು ರೂಮು, ಇಲ್ಲೊಂದು ರೂಮು, ಇಲ್ಲಿ ಬೇಸಿನ್ ಇದೆ, ಇದು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಅನಿಸುತ್ತೆ. ಇದು ವಾಶ್ರೂಮು. ಇಷ್ಟು ಹಾಗೆ ಇವಾಗೊಂದು ಚಂದ ತಿಂಡಿ ತಿಂದು ಹೊರಡಬೇಕು. सिंचार बत्ते नलक प्लेवे आमे इटुल्ले बत्ते नलेप्पुले इंदु मनपेरे एन्न मोबाइल अल्कोंडु पिक मांते एनासे बन्नी गाइस बन्नी आ कड़े होतियल्ल ಫೋಟೋ ತೆಗಿಲಿಕ್ಕೆ ಆಗ್ತದಾ ನೋಡ್ತೇನೆ ಆಯಿತಾ, ನೀವಿರಿ. ಹಾಗೆ ಹೊರಟ್ವಿ ಫೈನಲಿ ಮನೆಗೆ. ಇನ್ನು ತಿಂಡಿ ತಿಂದು ಮನೆಗೆ ಹೋಗೋದು. ಅಲ್ಲಿತ್ತು ನಮ್ಮ ರೂಮ್. ಸಿಂಚು ಫುಲ್ ಬೆಚ್ಚದಲ್ಲಿದ್ದಾರೆ ಆಯಿತಾ, ಅವರಿಗೆ ಸಾಕಾಗಿ ಹೋಗಿದೆ ನಿನ್ನೆಯಿಂದ. ಸೊ ಹಾಗೆ ತುಂಬ ಬೆಚ್ಚದಲ್ಲಿ ಇದ್ದಾರೆ. ಹಾಗೆ ಆ್ಯಕ್ಚುಲಿ ಇರಿಗೆ ಮ್ಯಾಚಿಂಗ್ ಮಾಡ್ತೀವಿ. ವೆದರ್ ಮಾತ್ರ ಸಕ್ಕತ್ತಿದೆ, ಖುಷಿ ಆಗ್ತದೆ. ಕೂಲ್ ತುಜಿ ಮಾರೆ ಒಂದು ಪಕ್ಕಡೆ ಬರ್ತೀನಿ. ನಾನಲ್ಲಿ ಫೋಟೋ ತೆಗೆದೆ ಆಯಿತಾ, ಚಂದ ಬಂತಾಯ್ತಾ, ಮತ್ತೆ ಅಪ್ಲೋಡ್ ಮಾಡ್ತೇನೆ. ಭಾರಿ ಚಂದ ಬಂತು. ಅಲ್ಲಿ ಬಿಸಿಲಿತ್ತು. ಸುನೀಲ್ ಅವರು ಲಾಸ್ಟ್ ಟೈಮ್ ಲೈವ್ಗೆ ಬಂದಿದ್ದು, ಸಾರಿ ನಮಗೆ ಪ್ರೋಗ್ರಾಮ್ ಕೊಟ್ಟರು. ನಮ್ಮ ಕಾರು ಅವು ನಮ್ಮ ಈ ಸಿಚುವೇಶನ್ ಇತ್ತೆ ಕಷ್ಟ ಇಪ್ಪು. ನಾವು ಇದೀಗ ಅಲ್ಲ ಗೈಸ್, ಅಲ್ಲ ಸುನೀಲ್ ಬ್ರದರ್, ಅಲ್ಲ ಅದ್ರ ಪ್ರಾಬ್ಲಮ್ ಅಂತ ಅನ್ಕೊಂಡ್ರೆ ಪ್ರಾಬ್ಲಮ್, ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟ. ಅದನ್ನ ಪಾಸಿಟಿವ್ ಥಿಂಕಿಂಗ್ ಅವಾಗ ನಿಮಗೆ ಒಂದು ಹೇಳ್ತೇನೆ ನಾನು ಸಿಂಚು. ಇವಾಗ ನಾವು ಈ ಸಿಚುವೇಶನ್ ಅನ್ನ ಒಂದು ಹೇಳ್ತೇನೆ. ಈ ಸಿಚುವೇಶನ್ ಇವಾಗ ನಮ್ಗೆ ಕಷ್ಟ ಅಂತ ಆಗ್ತಾ ಉಂಟಲ್ಲ, ಫ್ಯೂಚರಲ್ಲಿ ಯಾವಾಗಾದ್ರೂ ನೆನಪಾದ್ರೆ ಹೊಟ್ಟೆ ತುಂಬಾ ನಗು ಬರ್ತದೆ. ಸೊ ಮತ್ತೊಂದು ಎಂತ ಗೊತ್ತುಂಟು, ಅದಕ್ಕಿಂತ ಜಾಸ್ತಿ ಕಷ್ಟ ಬಂದಾಗ ನಮ್ಗೆ ಅದು ಎಂತ ಅಲ್ಲ ಅಂತ ಬೊಕದಾಗ ಗೊತ್ತುಂಟು.
ಏನೇನು ತಿಂತಿ? ಇಡ್ಲಿ ವಡೆ ಪಲಾವು ಬಿಸಿಬೇಳೆ ಬಾತ್ ದೋಸೆ ರವೆ ಇಡ್ಲಿ ಪಲಾವ್ ಒಂದು ಪಲಾವ್ ಬೇಳೆ ಬೇಳೆ ಎರಡು ಬಿಸಿಬೇಳೆ ಬಾತ್ ಒಂದು ಪಲಾವ್ ಬಿಸಿಬೇಳೆ ಬಾತ್ ಯಾನ ಐದು ಕಡೆ ಬಂದ್ರೆ ఒక ಹೋಟೆಲ್ಗೆ ಬರ್ತದೆ ಚಾ ಇಚ್ಚಿ ಬಂಡೆ ಇಂಚ. ಹೇಗಾಯ್ತು ಪ್ರೋಗ್ರಾಮ್ ಅವರೇ ಹೇಳ್ಬೇಕು. ನಿಮಗೆ ಎಲ್ಲ ಫೋನ್ ಮಾಡಿದ್ರು ಬೆಳಿಗ್ಗೆ. ತುಂಬ ಚೆನ್ನಾಗಾಯ್ತು ಪ್ರೋಗ್ರಾಮು. ನೆಕ್ಸ್ಟಿಗೆ ಅಷ್ಟೇ ಹೇಳ್ತೀವಿ, ಎರಡು ದಿನ ಮಾಡ್ತೀವಿ, 2 ದಿನ ಕಾರ್ಯಕ್ರಮ ಎಲ್ಲ ಹಾಕ್ಕೊಂಡಿದ್ದಾರೆ ಸ್ಟೇಟಸಿಗೆಲ್ಲ ಅವ್ರನ್ನೇ. ಆಮೇಲೆ ಒಂದು ಬೋರ್ಡ್ ಹಾಕಿ ಸಿಂಚನಿಯವರಿಂದ ಬೆಲ್ಲಿ ಡ್ಯಾನ್ಸ್ ಕಲಾವಿದರು ಎಲ್ಲ ಇಷ್ಟಪಟ್ಟರು ತುಂಬ. 70 ವರ್ಷ ಎಕ್ಸ್ಪೀರಿಯನ್ಸ್, ಅದೇ 70 ವರ್ಷ ಎಕ್ಸ್ಪೀರಿಯನ್ಸ್. ಏನ ಚಂದ ಕಾಣಿಸಿದ್ದೀಯ ಹೆಣ್ಣ, ಮೆಚ್ಚತೈತಿ ಹುಡುಗಿ ಶೋಕ್ ತೋಜು. ಬಿಸಿಬೇಳೆ ಬಾತ್, ಅವರಿಬ್ರು ಬಿಸಿಬೇಳೆ ಬಾತ್ ಆಯ್ತಾ. ನಾನಂತೂ ನನ್ನ ಪಲಾವನ್ನು ಬಿಡುದಿಲ್ಲ, ಎಲ್ಲಿ ಪಲಾವ್ ಉಂಟು ಎಗ್ ಪಲಾವ್ ಫೇವ್ರೆಟ್. ಅವಾಗ ಬೊಡಿ ಹೊಡಿಯೇ ಬೊಕ್ಕ ಚೇಂಜ್ ಮಾಡ್ಬೇ. ನಂದು ಪಲಾವ್ ಬಂತು ನೋಡಿ, ಚಂದ ಇದ್ರೆ ಸಾಕು. ಮಾಡೋಣ ಅತ್ತಂದೆ ಕೊಂಚ ಈತಿಲ್ಲ ಬಾರಿದ ತುಂಡು ದಾಯಪಾಡ್ನಿ. ಇದು ಇವತ್ತಿನ ವ್ಲೋಗ್. ಥ್ಯಾಂಕ್ ಯು ಸೋ ಮಚ್. ನೋಡಿದವರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್. ಟೇಕ್ ಕೇರ್.